ನಮಸ್ಕಾರ ಸ್ನೇಹಿತರೆ, ಇನ್ಫೋ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಡೆಯಿಂದ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಸ್ನೇಹಿತರೆ, ಮೊದಲಿಂದಾಗಿ ಹುದ್ದೆಗಳು ಎಷ್ಟಿದಾವೆ ಅಂತ ನೋಡೋಣ. ಪ್ರಥಮ ದರ್ಜೆ ಸಹಾಯಕರು 22 ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳು, ವಾಹನ ಚಾಲಕರು 1 ಹುದ್ದೆ, ಕಿರಿಯ ಸೇವಕರು 31 ಹುದ್ದೆಗಳು. ಸ್ನೇಹಿತರೆ, ನೆಕ್ಸ್ಟ್ ಕ್ವಾಲಿಫಿಕೇಶನ್ ಹೆಂಗೆ ಕರೆದಿದೆ ನೋಡೋಣ. ಪ್ರಥಮ ದರ್ಜೆ ಸಹಾಯಕರು ಕ್ವಾಲಿಫಿಕೇಶನ್ ಮೊದಲನೇದು ಡಿಗ್ರಿ ಆಗಿರಬೇಕು. ಎರಡನೇ ಆಪ್ಷನ್ನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು. ಮೂರನೇ ಆಪ್ಷನ್ನು ಕಂಪ್ಯೂಟರ್ ನಾಲೆಜ್ ಇರಬೇಕು. ಸ್ನೇಹಿತರೆ, ದ್ವಿತೀಯ ದರ್ಜೆ ಸಹಾಯಕರು ಕ್ವಾಲಿಫಿಕೇಶನ್ ಏನು ನೋಡೋಣ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು. ಸ್ನೇಹಿತರೆ, ವಾಹನ ಚಾಲಕರು ಕ್ವಾಲಿಫಿಕೇಶನ್ ಏನಂತ ನೋಡೋಣ. SLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ. ಕಿರಿಯ ಸೇವಕರು ಕ್ವಾಲಿಫಿಕೇಶನ್ ಏನಂತ ನೋಡೋಣ. SLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡ ಒಂದು ಭಾಷೆ ಆಗಿರಬೇಕು. SLC ಪಾಸ್ ಆಗಿರಬೇಕು. ಅದರಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಆಗಿರಬೇಕು. ಸ್ನೇಹಿತರೆ, ಆಯ್ಕೆ ವಿಧಾನ ನೋಡೋಣ. ಪ್ರಥಮ ದರ್ಜೆ ಸಹಾಯಕರು ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಸ್ನೇಹಿತರೆ, ಟೋಟಲ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾನೆ. 200 ಅಂಕಗಳು. ಇದರಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ ಭಾಷೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25 ಅಂಕಗಳು, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ 25. ದ್ವಿತೀಯ ದರ್ಜೆ ಸಹಾಯಕರು ಸ್ನೇಹಿತರೆ, ಇದು ಕೂಡ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಇರುತ್ತೆ, ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇದು ಕೂಡ 200 ಮಾರ್ಕ್ಸ್ ಇರುತ್ತೆ. ನೋಡ್ತಿದ್ದೀರಲ್ಲ, ಯಾವುದಕ್ಕೆ ಎಷ್ಟು ಅಂಕಗಳು ಅಂತ ಕೊಟ್ಟಿದ್ದಾನೆ. ಕನ್ನಡ ಭಾಷೆ 50, ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತವಾದ ಚಟುವಟಿಕೆ 25. ಸ್ನೇಹಿತರೆ, ವಾಹನ ಚಾಲಕರು ಇದಕ್ಕೂ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇದು ಒಟ್ಟು 100 ಅಂಕಗಳು. ಕನ್ನಡ ಭಾಷೆಗೆ 50, ಸಾಮಾನ್ಯ ಜ್ಞಾನಕ್ಕೆ 50. ಕಿರಿಯ ಸೇವಕರು ಇದಕ್ಕೂ ಕೂಡ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇದು ಒಟ್ಟು 100 ಅಂಕಗಳು. ಸ್ನೇಹಿತರೆ, ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕ. ನೋಡಿ ಸ್ನೇಹಿತರೆ, ಲಾಸ್ಟ್ ಡೇಟು ಮುಂದಿನ ತಿಂಗಳು 6ನೇ ತಾರೀಕು ಇದೆ. ದಯವಿಟ್ಟು ಯಾರೆಲ್ಲ ಅರ್ಜಿ ಹಾಕ್ತೀರಾ ಬೇಗ ಅಪ್ಲೈ ಮಾಡಿ. ಸ್ನೇಹಿತರೆ, ಏಜ್ ಲಿಮಿಟ್ ನೋಡೋಣ. ವಯೋಮಿತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ 40 ವರ್ಷ ವಯೋಮಿತಿ ಮೀರಿರಬಾರ್ದು. 40 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ಅಭ್ಯರ್ಥಿಗಳು 38 ವರ್ಷ ವಯೋಮಿತಿ ಮೀರಿರಬಾರ್ದು. ಇತರೆ ಹಿಂದುಳಿದ ವರ್ಗ ಅಂದರೆ 2A, 2B, 3A, 3B ವರ್ಗದವರು 38 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಹಾಕಕ್ಕೆ ಬರೋದಿಲ್ಲ. ಇತರ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಮೀರಿರಬಾರದು. ಸ್ನೇಹಿತರೆ, ನೆಕ್ಸ್ಟ್ ಅರ್ಜಿ ಶುಲ್ಕ ಎಷ್ಟು ಮಾಡಿದ್ದಾರೆ ಅಂತ ನೋಡೋಣ. ಸಾಮಾನ್ಯ ಮತ್ತು ಇತರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 1000 ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 500 ರೂಪಾಯಿ ಮಾಡಿದ್ದಾರೆ. ಅರ್ಜಿ ಹಾಗೂ ಶುಲ್ಕ ಪಾವತಿಸಲು ಪ್ರಾರಂಭ ದಿನಾಂಕ 6/4/2026. ಅರ್ಜಿ ಹಾಗೂ ಶುಲ್ಕದೊಂದಿಗೆ ಪಾವತಿಸಲು ಕೊನೆಯ ದಿನಾಂಕ 6/5/2026. ಮುಂದಿನ ತಿಂಗಳು 5ನೇ ತಾರೀಕು ಲಾಸ್ಟ್ ಡೇಟ್. ಸ್ನೇಹಿತರೆ, ಕೊನೆಯದಾಗಿ ಅರ್ಜಿ ಸಲ್ಲಿಸುವ ವಿಧಾನ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಲ್ಲ ಅವರೆಲ್ಲ ಈ ವೆಬ್ಸೈಟಿಗೆ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ. ಪ್ರತಿದಿನ ಜಾಬ್ ಅಪ್ಡೇಟ್ಸ್ಗಾಗಿ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.